ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ತುಂಬಾ ಹತ್ತಿರದಲ್ಲಿದೆ ಈ ದೇವಸ್ಥಾನ. ಇತ್ತೀಚೆಗೆ ತುಂಬಾ ಫೇಮಸ್ ಆಗಿದೆ. ಇಲ್ಲಿಂದ ಹೇಗೆ ಹೋಗ್ಬೋದು, ಹಾಗೆ ಅಲ್ಲಿನ ವಿಶೇಷತೆ ಏನು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಾಗಿದ್ರೆ ಇನ್ನಾಗ್ತಡ, ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಮೊದಲಿಗೆ ಈ ಪಂಚಮುಖಿ ಆಂಜನೇಯ ದೇವಸ್ಥಾನ ಎಲ್ಲಿದೆ ಅಂತ ತಿಳ್ಕೊಳ್ಳೋಣ. ಈ ದೇವಸ್ಥಾನ ಇರುವಂಥದ್ದು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬಿದನಗೆರೆ ಅನ್ನೋ ಒಂದು ಗ್ರಾಮದಲ್ಲಿ. ಬೆಂಗಳೂರಿಂದ ಈ ದೇವಸ್ಥಾನ 75 ಕಿಲೋಮೀಟರ್ ದೂರ ಆಗುತ್ತೆ. ಹಾಗೆ ಈ ದೇವಸ್ಥಾನವನ್ನು ತಲುಪೋದಕ್ಕೆ 1.5 ರಿಂದ 1.25 ಅವರ್ ಹಿಡಿಸುತ್ತೆ. ಬೆಂಗಳೂರಿಂದ ನಿಮ್ಮ ಓನ್ ವೆಹಿಕಲಲ್ಲಿ ಈ ದೇವಸ್ಥಾನಕ್ಕೆ ನೀವು ಹೋಗಬೇಕು ಅಂತಂದರೆ ನೆಲಮಂಗಲದ ಹತ್ರ ಇರುವಂಥ ಬೆಂಗಳೂರು ಹಾಸನ್ ಹೈವೇಯಲ್ಲಿ ಹೋಗಬೇಕಾಗತ್ತೆ. ಕುಣಗಲ್ ಹತ್ರವರೆಗೂ ಇದೇ ಹೈವೇಲಿ ನೀವು ಹೋಗಿ ಅನಂತರ ಸರ್ವಿಸ್ ರೋಡ್ಗೆ ಹೋಗಿ ಸ್ವಲ್ಪ ಅಂಡರ್ಗ್ರೌಂಡಲ್ಲಿ ರೈಟ್ ಸೈಡ್ ತೊಗೊಂಡ್ರೆ ನಿಮಗೆ ಅಲ್ಲಿ ಒಂದು ಬ್ಯಾನರ್ ಹಾಕಿರ್ತಾರೆ. ಪಂಚಮುಖಿ ಆಂಜನೇಯ ದೇವಸ್ಥಾನ ಹಾಗೂ ಬಸವೇಶ್ವರ ಮಠಕ್ಕೆ ದಾರಿ ಅಂತ ಆ್ಯರೋ ಮಾರ್ಕ್ ಮುಖಾಂತರ ತೋರಿಸಿರ್ತಾರೆ. ಅಲ್ಲಿ ನೀವು ಆರಾಮಾಗಿ ಈ ದೇವಸ್ಥಾನವನ್ನು ರೀಚ್ ಆಗ್ಬೋದು. ಇನ್ನು ಈ ದೇವಸ್ಥಾನಕ್ಕೆ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಹೇಗೆ ಹೋಗ್ಬೋದು ಅಂತ ಇವಾಗ ತಿಳ್ಕೊಳ್ಳೋಣ. ಬೆಂಗಳೂರಿಂದ ಡೈರೆಕ್ಟಾಗಿ ಈ ದೇವಸ್ಥಾನಕ್ಕೆ ಬಸ್ಗಳಿಲ್ಲ. ಹಾಗಾಗಿ ನೀವು ಮೆಜೆಸ್ಟಿಕ್ಕಿಂದ ಹೊರಡುವಂಥ ಸಾಕಷ್ಟು ಬಸ್ಗಳು ಕುಣಿಗಲ್ಗೆ ಬರುತ್ತೆ. ಕುಣಿಗಲ್ಗೆ ಬಂದು ಅನಂತರ ನೀವು ಆಟೋದಲ್ಲಿ ಈ ದೇವಸ್ಥಾನವನ್ನು ತಲುಪ್ಬೋದು. ಸೇಮ್ ಅದೇ ರೀತಿ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂತಂದರೆ ಕುಣಿಗಲ್ಗೆ ಬಂದು ಕುಣಿಗಲ್ಲಿಂದ ಆಟೋಲ್ಲಿ ಈ ದೇವಸ್ಥಾನವನ್ನು ತಲುಪಬೇಕಾಗತ್ತೆ. ಬೆಂಗಳೂರಿಂದ ಕುಣಿಗಲ್ಗೆ ಬರುವಂಥ ಟ್ರೈನ್ ಡೀಟೇಲ್ಸ್ನ ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಟ್ರೈನ್ ನಂಬರ್ ಸಮೇತ. ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ ಒಳಗಡೆ 2 ಟ್ರೈನ್ಗಳು ಅವೈಲಬಲ್ ಇದೆ. ಆ ಟ್ರೈನ್ಗಳ ಮುಖಾಂತರ ನೀವು ಕುಣಿಗಲ್ಗೆ ಬಂದು ಕುಣಿಗಲ್ಲಿಂದ ದೇವಸ್ಥಾನವನ್ನು ಆಟೋಲ್ಲಿ ತಲುಪ್ಬೋದು. ನೀವು ತುಮಕೂರಿಂದ ಈ ದೇವಸ್ಥಾನಕ್ಕೆ ನೀವೇನಾದರೂ ಬರ್ತೀರಾ ಅಂತಂದರೆ ತುಮಕೂರಿಂದ ಈ ದೇವಸ್ಥಾನ 46 ಕಿಲೋಮೀಟರ್ ದೂರದಲ್ಲಿರುತ್ತೆ. ಓನ್ ವೆಹಿಕಲಲ್ಲಿ ಬರ್ತೀರಾ ಅಂದರೆ 1 ಗಂಟೆ ಸಾಕಾಗುತ್ತೆ ನೀವು ರೀಚ್ ಆಗೋದಕ್ಕೆ. ಬಸ್ಸಲ್ಲಿ ಬರ್ತೀರಾ ಅಂದರೆ ಕುಣಿಗಲ್ಗೆ ಬಂದು ಅಲ್ಲಿಂದ ನೀವು ಆಟೋದಲ್ಲಿ ಬರಬೇಕಾಗತ್ತೆ. ಕುಣಗಲ್ ಬಸ್ ಸ್ಟಾಪಿಂದ ಈ ದೇವಸ್ಥಾನ 6 ಕಿಲೋಮೀಟರ್ ದೂರದಲ್ಲಿರುತ್ತೆ. ನಿಮಗೆ ಶೇರಿಂಗ್ ಆಟೋ ಸಿಗುತ್ತೆ ಈ ದೇವಸ್ಥಾನವನ್ನು ರೀಚ್ ಆಗೋದಕ್ಕೆ. ಶೇರಿಂಗ್ ಆಟೋದಲ್ಲಿ ಬಂದರೆ ಒಬ್ಬೊಬ್ಬರಿಗೆ 30 ರೂಪಾಯಿ ಆಗುತ್ತೆ. ಶೇರಿಂಗಲ್ಲಿ ಬರದೆ ನೀವೇ ಸ್ವಂತವಾಗಿ ಆಟೋನ ತೊಗೊಂಡು ಬಂದರೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನು ಕುಣಗಲ್ ರೈಲ್ವೆ ಸ್ಟೇಷನಿಂದ ಈ ದೇವಸ್ಥಾನ 8 ಕಿಲೋಮೀಟರ್ ದೂರದಲ್ಲಿರುತ್ತೆ. ಸೇಮ್ ಅದೇ ರೀತಿ 150 ರಿಂದ 200 ರೂಪಾಯಿ ಚಾರ್ಜ್ ಮಾಡ್ತಾರೆ ಆಟೋದವರು. ನೋಡಿ, ನಾವು ಇನ್ನೇನು ಈ ದೇವಸ್ಥಾನದ ಹತ್ತಿರ ಬಂದಿದ್ದೀವಿ. ಇಲ್ಲಿ ಬ್ಯಾನರ್ ಹಾಕಿದ್ದಾರೆ, ಆ್ಯರೋ ಮಾರ್ಕು ಕೂಡ ತೋರಿಸಿದ್ದಾರೆ. ನೀವು ಬೆಂಗಳೂರು ಹಾಸನ್ ಹೈವೇಯಲ್ಲಿ ಕುಣಗಲ್ ಹತ್ರ ಬಂದು ಸರ್ವಿಸ್ ರೋಡಲ್ಲಿ ಅಂಡರ್ಗ್ರೌಂಡಲ್ಲಿ ಬಂದರೆ ಈ ರೀತಿಯಾಗಿ ಬ್ಯಾನರ್ ಕಾಣಿಸುತ್ತೆ. ಈಸಿಯಾಗಿ ಈ ದೇವಸ್ಥಾನಕ್ಕೆ ತಲುಪ್ಬೋದು, ಯಾವುದೇ ಗೊಂದಲ ಆಗೋದಿಲ್ಲ. ಅಲ್ಲಿಂದ 1 ಅಥವಾ 1.5 ಕಿಲೋಮೀಟರ್ ಮುಂದಕ್ಕೆ ಬಂದರೆ ನಿಮಗೆ ಸ್ವಲ್ಪ ದೂರದಲ್ಲೇ ರೈಟ್ ಸೈಡ್ಗೆ ದೊಡ್ಡದಾಗಿರೋವಂಥ ಒಂದು ಆರ್ಚ್ ಕಾಣಿಸುತ್ತೆ. ಅಲ್ಲಿ ನೀವು ರೈಟ್ ತೊಗೋಬೇಕಾಗತ್ತೆ. ಇಲ್ಲಿಂದ 1.5 ಅಥವಾ 2 ಕಿಲೋಮೀಟರ್ ಮುಂದಕ್ಕೆ ನೀವು ಹಳ್ಳಿಗಳ ಮುಖಾಂತರ ಸಾಗಿದ್ರೆ ನಿಮಗೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಈ ಆರ್ಚ್ ಹತ್ರನೂ ಕೂಡ ಸಾಕಷ್ಟು ಆಟೋಗಳು ಅವೈಲಬಲ್ ಇರುತ್ತೆ. ನೀವೇನಾದರೂ ಕುಣಿಗಲ್ ಬಸ್ ಸ್ಟಾಪ್ಗೆ ಹೋಗಬೇಕು ಅಥವಾ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಅಂದ್ರೂ ಕೂಡ ನಿಮಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಈ ರೋಡಲ್ಲಿ ಸ್ವಲ್ಪ ಮುಂದಕ್ಕೆ ಬರ್ತಾ ಇದ್ದಂಗೆ ನಿಮಗೆ ಪಂಚಮುಖಿ ಆಂಜನೇಯನ ಪ್ರತಿಮೆ ಕಾಣಿಸುತ್ತೆ. ನೋಡಿ, ವಿರಾಜಮಾನವಾಗಿ ನಿಂತಿರೋಂಥ ಪಂಚಮುಖಿ ಆಂಜನೇಯ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಂತ. ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ ತುಂಬ ಜನ ಏನೂ ಇರಲಿಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ. ಈಗಷ್ಟೇ ರೀಚ್ ಆಗಿದ್ದೀವಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ನನ್ನ ಹಿಂದೆ ನೋಡ್ತಾ ಇದ್ದೀರಾ, ವಿಶ್ವದ ಅತಿ ಎತ್ತರದ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದು. 161 ಅಡಿ ಎತ್ತರವಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಕಾಗೆದು ಒಂದು ಚಿಕ್ಕದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಶನಿ ಮಹಾತ್ಮ ದೇವಸ್ಥಾನ ಅನ್ಸುತ್ತದು. ನೂರ 61 ಅಡಿ ಎತ್ತರವಾಗಿರುವಂಥ ಈ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ಏನಿದೆ, ಇದನ್ನು ರೀಸೆಂಟಾಗಿ ಇನಾಗ್ರೇಷನ್ ಮಾಡಿರುವಂಥದ್ದು. ಏಪ್ರಿಲ್ 2022ನೇ ಇಸ್ವಿಯಲ್ಲಿ ರಾಮನವಮಿ ದಿವಸ ಈ ಸ್ಟ್ಯಾಚ್ಯೂ ಇನಾಗ್ರೇಷನ್ ಆಯಿತು. ತುಂಬ ಜನ ಈ ಪಂಚಮುಖಿ ಆಂಜನೇಯನ ವಿಗ್ರಹನ ನೋಡಿಕೊಂಡು ಈ ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕಿಂತನೂ ಕೂಡ ಶಕ್ತಿಯುತವಾಗಿರುವಂಥ ಶ್ರೀ ಸತ್ಯಶನಿ ಮಂದಿರ ಕೂಡ ಇದೆ. ಅದರ ಬಗ್ಗೆನೂ ಕೂಡ ಫುಲ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪಂಚಮುಖಿ ಆಂಜನೇಯ ಅಂತಂದರೆ 5 ಮುಖಗಳನ್ನು ಹೊಂದಿರುವಂಥ ಆಂಜನೇಯನ ವಿಗ್ರಹ. ಶ್ರೀರಾಮ ಹಾಗೆ ರಾವಣನ ನಡುವೆ ನಡೀತಾ ಇರುವಂಥ ಯುದ್ಧದಲ್ಲಿ ಲಕ್ಷ್ಮಣನಿಗೆ
ಆಪತ್ತು ಒದಗಿ ಬಂದಂಥ ಸಂದರ್ಭದಲ್ಲಿ ಈ ಆಂಜನೇಯ ಸ್ವಾಮಿ ಈ ಪಂಚಮುಖಿ ಆಂಜನೇಯನ ಸ್ವರೂಪವನ್ನು ತಗೊಂಡು ಲಕ್ಷ್ಮಣನನ್ನು ಪಾರು ಮಾಡಿದ್ರು ಅಂತ ಒಂದು ಉಲ್ಲೇಖ ಇದೆ. ಪಂಚಮುಖಿ ಅಂದರೆ 5 ಮುಖಗಳಲ್ಲಿ ನಾವು 5 ರೀತಿಯಾದಂತಹ ಪ್ರಾಣಿಗಳನ್ನು ನೋಡ್ಬೋದು. ಮೊದಲನೇದು ವರಾಹ ಅಂದರೆ ಹಂದಿಯ ಮುಖ, ಹಾಗೂ ಎರಡನೇದು ಗರುಡನ ಮುಖ, ಮೂರನೇದು ಕೋತಿ ಅಂದರೆ ವಾನರನ ಮುಖ, ನಾಲ್ಕನೇದು ನರಸಿಂಹ ಅಂದರೆ ಸಿಂಹದ ಮುಖ, ಐದನೇದು ಕುದುರೆಯ ಮುಖವನ್ನು ನಾವು ಈ ಪಂಚಮುಖಿ ಆಂಜನೇಯ ವಿಗ್ರಹದಲ್ಲಿ ಗಮನಿಸ್ಬೋದು. ತುಂಬ ವರ್ಷಗಳ ಹಿಂದೆಯಿಂದನೂ ಕೂಡ ಈ ದೇವಸ್ಥಾನ ಇದ್ದರೂ ಕೂಡ 2022ರಲ್ಲಿ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯನ ವಿಗ್ರಹ ಏನಿದೆ ಇದು ಲೋಕಾರ್ಪಣೆ ಆದ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ದೇವಸ್ಥಾನದ ಬಗ್ಗೆ ತುಂಬನೇ ವಿಡಿಯೋಗಳು ಹರಿದಾಡೋದಕ್ಕೆ ಶುರುವಾಗುತ್ತೆ. ಅನಂತರ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತರ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ದೇವಸ್ಥಾನದ ಪಕ್ಕನೇ ನಿಮಗೆ ಉಳ್ಕೊಳ್ಳೋದಕ್ಕೆ ವಸತಿ ಗೃಹಗಳು ಜೊತೆಗೆ ಶೌಚಾಲಯದ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಿ ಬಂದು ನೀವು ಸ್ಟೇ ಆಗ್ತೀರಾ ಅಂತಂದರೆ ಒಂದು ದಿನಕ್ಕೆ 800 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ರೂಮ್ಗೆ. ಅಥವಾ ಜಸ್ಟ್ ನೀವು ಸ್ನಾನ ಮಾಡಿಕೊಂಡು ಅಥವಾ ಶೌಚಾಲಯನ ಯೂಸ್ ಮಾಡ್ತೀರಾ ಅಂತಂದರೆ ಸ್ನಾನಕ್ಕೆ 10 ರೂಪಾಯಿ, ಹಾಗೆ ಶೌಚಾಲಯಕ್ಕೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ಮಠ ಕೂಡ ಇರೋದ್ರಿಂದ ಗೋಶಾಲೆ ಕೂಡ ಇಲ್ಲಿ ಇದೆ. ನೀವು ಹಸುಗಳಿಗೆ ಮೇವೆಲ್ಲ ಹಾಕ್ಬೋದು, ಅಂದರೆ ಹುಲ್ಲನ್ನೆಲ್ಲ ತಿನ್ನಿಸ್ಬೋದು. ಅದಕ್ಕೆಲ್ಲ ಎಷ್ಟು ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇನ್ನು ಈ ದೇವಸ್ಥಾನದಲ್ಲಿ ಶುಕ್ರವಾರದ ದಿವಸ ರಾತ್ರಿ ಬಂದು ಸ್ಟೇ ಆಗಿದ್ದು ಶನಿವಾರದ ದಿವಸ ಶನಿ ಮಹಾತ್ಮನ ದರ್ಶನ ಮಾಡಿಕೊಂಡು ಹೋದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿನೇ ಇಲ್ಲಿ ಉಳ್ಕೊಳ್ಳೋರಿಗೆ ವ್ಯವಸ್ಥೆ ಕೂಡ ಇರುತ್ತೆ. ಒಂದು ದಿವಸಕ್ಕೆ 800 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಇಲ್ಲಿ ರೂಮಲ್ಲಿ ಉಳ್ಕೊಂಡು ಬೆಳಗ್ಗೆ ಎದ್ದು ದರ್ಶನ ಮಾಡಿಕೊಂಡು ಆನಂತರ ನಿಮ್ಮ ಮನೆಗಳಿಗೆ ನೀವು ವಾಪಸ್ ಹೋಗ್ಬೋದು. ಹಾಗೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನದಾಸೋಹ ಕೂಡ ಇರುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಪ್ರತಿದಿನ ಅನ್ನದಾಸೋಹ ಇರುತ್ತೆ. ಇಲ್ಲಿ ಕೈಕಾಲು ತೊಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇದೆ. ಅಲ್ಲಿ ಕೈಕಾಲು ತೊಳ್ಕೊಂಡು ಅನಂತರ ಸ್ಟ್ರೈಟಾಗಿ ಹೋದರೆ ನಮಗೆ ದೇವಸ್ಥಾನದ ಒಳಗಡೆಗೆ ಪ್ರವೇಶ ಮಾಡ್ಬೋದು. ಇಲ್ಲಿ ಮೊದಲು ನಾವು ಎಲ್ಲ ಗ್ರಹಗಳ ದರ್ಶನ ಮಾಡಿಕೊಂಡು ಶನೇಶ್ವರನ ದರ್ಶನ ಕೂಡ ಮಾಡಿಕೊಂಡು ಅನಂತರ ಪಂಚಮುಖಿ ಆಂಜನೇಯನ ದರ್ಶನ ಮಾಡೋದಕ್ಕೆ ಹೋಗ್ತೀವಿ. ಇಲ್ಲಿ ರೈಟ್ ಸೈಡಲ್ಲಿ ಹೋದರೆ ದೇವಸ್ಥಾನಕ್ಕೆ ಹೋಗ್ಬೋದು, ಹಾಗೆ ಲೆಫ್ಟ್ ಸೈಡಲ್ಲಿ ಹೋದರೆ ಅನ್ನದಾಸೋಹದ ಒಂದು ರೂಮ್ ಒಳಗಡೆ ನೀವು ಹೋಗ್ತೀರಾ. ಇಲ್ಲಿ ದೇವಸ್ಥಾನದ ಒಳಗಡೆ ನೀವು ಹೋಗ್ತಾ ಇದ್ದಂಗೆ ನಿಮಗೆ ನವಗ್ರಹಗಳ ದೇವಸ್ಥಾನ ಸಿಗುತ್ತೆ. ಹಾಗಾಗಿ ಇಲ್ಲಿ ನವಧಾನ್ಯಗಳನ್ನು ಹಾಗೆ ಬೆಲ್ಲದ ಅಚ್ಚುಗಳನ್ನು ಅಂದರೆ ಬೆಲ್ಲದ ಆರತಿ ಮಾಡೋದಕ್ಕೆ ಅಂತ ಬೆಲ್ಲದ ದೀಪಗಳನ್ನು ಕೂಡ ಮಾರ್ತಾ ಇರ್ತಾರೆ. ಒಂದು ಪ್ಲೇಟ್ಗೆ 100 ರೂಪಾಯಿ. ನೋಡಿ, ಇದೇ ನವಗ್ರಹ ಹಾಗೆ ಶನಿ ಮಹಾತ್ಮ ಸ್ವಾಮಿಯ ದೇವಸ್ಥಾನದ ಗೋಪುರದ ಎರಡೂ ಬದಿಯಲ್ಲಿಯೂ ಕೂಡ ಕಾಕರಾಜನ ನೀವು ನೋಡ್ಬೋದು, ಶನಿ ಮಹಾತ್ಮನ ವಾಹನ. ಹಾಗೆ ಆ ಗೋಪುರದ ಎದುರು ಭಾಗದಲ್ಲೇ ನಮಗೆ ಯಾಗ ಮಂಟಪ ಕೂಡ ಕಾಣಿಸುತ್ತೆ. ಇಲ್ಲಿ ಶನಿವಾರದ ದಿವಸ ವಿಶೇಷ ಯಾಗಗಳನ್ನು ಮಾಡ್ತಾ ಇರ್ತಾರೆ. ನಿಮ್ಗೇನಾದರೂ ಶನಿ ದೋಷ ಅಥವಾ ಕುಜ ದೋಷಗಳು ಇನ್ನೂ ಸಾಕಷ್ಟು ಯಾವುದೇ ರೀತಿಯಾದಂತಹ ದೋಷಗಳಿದ್ದರೆ ಅದನ್ನೆಲ್ಲವೂ ಕೂಡ ನೀವು ಇಲ್ಲಿ ಯಾಗಗಳನ್ನು ಮಾಡಿಸೋದ್ರ ಮುಖಾಂತರ ನಿವಾರಣೆಗಳನ್ನು ಮಾಡ್ಕೋಬೋದಾಗಿದೆ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಯಾವ ರೀತಿ ಇದೆ ದೇವಸ್ಥಾನ ಅಂತ ತೋರಿಸ್ತೀನಿ. ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಇಲ್ಲಿ ಎಳ್ಳು ಬತ್ತಿಗಳನ್ನು ಮಾರ್ತಾ ಇರ್ತಾರೆ. ಒಂದು ಪ್ಲೇಟ್ಗೆ 100 ರೂಪಾಯಿ. ಎದುರುಗಡೆ ಕಾಣಿಸ್ತಾ ಇರೋದು ಶನಿ ಮಹಾತ್ಮನ ದೇವಸ್ಥಾನದ ಮುಂದೆನೇ ನಿಮಗೆ ಈ ಎಳ್ಳು ಬತ್ತಿಗಳನ್ನು ಹಚ್ಚೋದಕ್ಕೆ ಅಂತ ಜಾಗವನ್ನು ಮಾಡಿದ್ದಾರೆ. ನಾವು ಹೋಗಿದ್ದು ಧನುರ್ಮಾಸ ಆಗಿದ್ದರಿಂದ ನಾವು ಕೂಡ ಅಲ್ಲಿ ಎಳ್ಳು ಬತ್ತಿಗಳನ್ನು ತಗೊಂಡು ಎಳ್ಳು ಬತ್ತಿಯನ್ನು ಹಚ್ಚಿದ್ವಿ. ನಿಮಗೆ ಗೊತ್ತಿರ್ಬೋದು, ಶನಿವಾರ ದಿವಸ ಶನಿ ಮಹಾತ್ಮನಿಗೆ ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ಶನಿ ಕಾಟ ಅಥವಾ ಶನಿ ದೋಷ ಏನೇ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಧನುರ್ಮಾಸದಲ್ಲಿ ಎಳ್ಳು ಬತ್ತಿ ಹಚ್ಚೋದು ಬಹಳನೇ ವಿಶೇಷ. ಇಲ್ಲಿ ದೇವಸ್ಥಾನದ ಮುಂಭಾಗನೇ 3 ಸಲ ದೇವರಿಗೆ ನೀವಾಳಿಸಿ ಅನಂತರ ಇಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಬೇಕಾಗತ್ತೆ. ಎಳ್ಳುಬತ್ತಿ ಹಚ್ಚಿದ ನಂತರ ಮುಂದಕ್ಕೆ ನೀವು ಲೆಫ್ಟ್ ಸೈಡ್ಗೆ ಹೋದರೆ ಒಂದೊಂದೇ ನವಗ್ರಹಗಳ ದೇವಸ್ಥಾನ ಸಿಗುತ್ತೆ. ಇಲ್ಲಿ ವಿಶೇಷತೆ ಏನಂದರೆ ನವಗ್ರಹಗಳು ದಂಪತಿ ಸಮೇತವಾಗಿ ನಮಗೆ ದರ್ಶನ ಕೊಡ್ತಾರೆ. ಮೊದಲನೇ ಗ್ರಹ ಸೂರ್ಯದೇವನನ್ನು ದರ್ಶನ ಮಾಡಿಕೊಂಡು ಹಾಗೆ ನೀವು ನವಧಾನ್ಯಗಳನ್ನು ತೊಗೊಂಡು ಬಂದಿದ್ರೆ ನವಧಾನ್ಯದಲ್ಲಿ ಇಲ್ಲಿ ಗೋಧಿಯನ್ನು ಸೂರ್ಯನಿಗೆ ಅರ್ಪಿಸ್ಬೇಕಾಗತ್ತೆ. ಅನಂತರ ಮುಂದಕ್ಕೆ ಹೋದರೆ ಇಲ್ಲಿ ಚಂದ್ರಗ್ರಹ ನೋಡ್ಬೋದು. ಚಂದ್ರನಿಗೆ ನೀವು ತಂದಿರುವಂಥ ಧಾನ್ಯದಲ್ಲಿ ಅಕ್ಕಿಯನ್ನು ಅರ್ಪಿಸ್ಬೇಕಾಗತ್ತೆ. ದೇವಸ್ಥಾನದ ಮುಂಭಾಗದಲ್ಲೇ ಯಾವ ಧಾನ್ಯ ಅರ್ಪಿಸ್ಬೇಕು ಅಂತ ಕೊಟ್ಟಿರ್ತಾರೆ, ಜೊತೆಗೆ ಮಂತ್ರವನ್ನು ಕೂಡ ಕೊಟ್ಟಿರ್ತಾರೆ. ನೀವು ನೋಡಿಕೊಂಡು ಮಂತ್ರವನ್ನು ಹೇಳ್ಕೊಳ್ತಾ ಧಾನ್ಯವನ್ನು ಅರ್ಪಿಸ್ಬೇಕಾಗತ್ತೆ. ಚಂದ್ರ ಆದಮೇಲೆ ಮಂಗಳ ಗ್ರಹ ಸಿಗತ್ತೆ.
ಮಂಗಳ ದೇವನಿಗೆ ನೀವು ತೊಗರಿ ಬೇಳೆಯನ್ನು ಅರ್ಪಿಸ್ಬೇಕಾಗತ್ತೆ. ಹಾಗೆ ಬಣ್ಣ ಬಂದು ಕೆಂಪು ಬಣ್ಣ. ಅನಂತರ ಬುಧ ಗ್ರಹ ಸಿಗುತ್ತೆ. ಬುಧ ಗ್ರಹಕ್ಕೆ ಹೆಸರು ಕಾಳನ್ನು ಅರ್ಪಿಸ್ಬೇಕಾಗತ್ತೆ. ಹಾಗೆ ಬಣ್ಣ ಬಂದು ಹಸಿರು ಬಣ್ಣ. ಅನಂತರ ಸ್ವಲ್ಪ ಮುಂದಕ್ಕೆ ಹೋದರೆ ಗುರು ಗ್ರಹ ಸಿಗತ್ತೆ. ಗುರು ಗ್ರಹಕ್ಕೆ ಧಾನ್ಯ ಕಡಲೆಕಾಳು, ಹಾಗೆ ಬಣ್ಣ ಬಂದು ಹಳದಿ ಬಣ್ಣ. ನೋಡಿ, ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾವು ಗ್ರಹಗಳ ಜೊತೆ ಅವರ ಪತ್ನಿಯಂದಿರನ್ನು ಕೂಡ ನೋಡ್ಬೋದು. ಹಾಗಾಗಿ ದಂಪತಿ ಸಮೇತವಾಗಿ ನಾವಿಲ್ಲಿ ದರ್ಶನ ಮಾಡ್ಬೋದಾಗಿದೆ. ನಮಗೆ ಗ್ರಹಗಳ ಹೆಸರು ಮಾತ್ರನೇ ಗೊತ್ತಿರುತ್ತೆ, ಅವರ ಪತ್ನಿಯರ ಹೆಸರು ಗೊತ್ತಿರೋದಿಲ್ಲ. ಇಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಕೊಬೋದು. ಗುರುಗ್ರಹ ಆದಮೇಲೆ ಶುಕ್ರ ಗ್ರಹ. ಶುಕ್ರ ಗ್ರಹಕ್ಕೆ ನಾವು ಅವರೇ ಕಾಳನ್ನು ಅರ್ಪಿಸ್ಬೇಕು. ಬಣ್ಣ ಬಿಳಿ ಬಣ್ಣ. ಅನಂತರ ಬರುವಂಥದ್ದೇ ಶನಿ ಮಹಾತ್ಮನ ದೇವಸ್ಥಾನ. ಶುಕ್ರ ಗ್ರಹ ಮುಗಿತಾ ಇದ್ದಂಗೆ ಶನಿ ಗ್ರಹ ಬರೋದಲ್ವ, ಹಾಗಾಗಿ ಇಲ್ಲಿ ಶನಿ ಮಹಾತ್ಮನ ವಿಶೇಷ ವಿಗ್ರಹವನ್ನು ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಕೂಡ ನೀವು ಇಲ್ಲಿ ಮಾಡ್ಬೋದು. ಶನಿ ಮಹಾತ್ಮನ ದೇವಸ್ಥಾನದ ಒಳಗಡೆನೆ ಎಣ್ಣೆ ಸಿಗುತ್ತೆ, ನೀವಲ್ಲಿ ತಗೊಂಡು ದೇವರಿಗೆ ಅಭಿಷೇಕವನ್ನು ಮಾಡ್ಬೋದು. ಅರ್ಧ ಎಣ್ಣೆನ ಅಭಿಷೇಕವನ್ನು ಮಾಡಿಸ್ತಾರೆ, ಇನ್ನು ಮಿಕ್ಕಿರೋಂಥ ಅರ್ಧ ಎಣ್ಣೆನ ಪ್ರಸಾದದ ರೀತಿಯಲ್ಲಿ ನಿಮಗೆ ವಾಪಸ್ ಕೊಡ್ತಾರೆ. ಮಿಕ್ಕಿರೋಂಥ ಎಣ್ಣೆನ ಮನೆಗೆ ತೊಗೊಂಡೋಗಿ ನೀವು ದೀಪ ಹಚ್ಚೋದಕ್ಕೆ ಆ ಎಣ್ಣೆನ ಬಳಸ್ಬೋದು. ಇನ್ನು ಇಲ್ಲಿ ನವಧಾನ್ಯದ ಜೊತೆ ಬೆಲ್ಲದ ದೀಪವನ್ನು ಕೊಟ್ಟಿರ್ತಾರಲ್ಲ, ಅದನ್ನು ಕೂಡ ಇಲ್ಲೇ ಹಚ್ಚಿ ಶನಿ ಮಹಾತ್ಮನಿಗೆ ಆರತಿ ಕೂಡ ನೀವೇ ಮಾಡ್ಬೋದು. ಶನಿ ಮಹಾತ್ಮನ ದರ್ಶನ ಮಾಡ್ಕೊಳ್ಳಿ. ಅಲ್ಲಿ ಶನಿಮಹಾತ್ಮ ದೇವಸ್ಥಾನದ ಒಳಗಡೆ ದೇವರಿಗೆ ಎಣ್ಣೆಯಿಂದ ಅಭಿಷೇಕ ಎಲ್ಲ ಮಾಡಾದ್ಮೇಲೆ ದರ್ಶನ ಮಾಡಿಕೊಂಡು ಇಲ್ಲಿ ಹೊರಗಡೆ ಬಂದರೆ ದಂಪತಿ ಸಮೇತವಾಗಿರುವಂಥ ಶನಿ ಮಹಾತ್ಮನ ದರ್ಶನ ಮಾಡ್ಬೋದು. ಶನಿ ಮಹಾತ್ಮನಿಗೆ ಪ್ರಿಯವಾಗಿರುವಂತಹ ಧಾನ್ಯ ಅಂದರೆ ಅದು ಎಳ್ಳು, ಹಾಗೆ ಬಣ್ಣ ಬಂದು ನೀಲಿ ಅಥವಾ ಕಪ್ಪು. ಶನಿಗ್ರಹನ ನೋಡಿಕೊಂಡು ಹಾಗೆ ಪಕ್ಕಕ್ಕೆ ಬಂದರೆ ಅಲ್ಲಿ ನಮಗೆ ಒಂದು ಬಾಲಕೃಷ್ಣನ ವಿಗ್ರಹ ಕಾಣಿಸುತ್ತೆ, ತೊಟ್ಲೊಳಗೆ ಮನ್ಗಿರೋವಂಥ ಬಾಲಕೃಷ್ಣ. ನಾವೇ ನಮ್ಮ ಕೈಯಾರ ಇಲ್ಲಿ ತೊಟ್ಲನ್ನು ತೂಗ್ಬೋದು. ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ವೋ ಅಂಥವರು ಇಲ್ಲಿ ತೊಟ್ಲನ್ನು ತೂಗಿದ್ರೆ ಅವ್ರಿಗೆ ಸಂತಾನ ಭಾಗ್ಯ ಆಗುತ್ತೆ ಅಂತ ನಂಬಿಕೆ ಇದೆ. ಬಾಲಗೋಪಾಲನ ದರ್ಶನ ಮಾಡಿಕೊಂಡು ಹಾಗೆ ತೊಟ್ಲನ್ನು ತೂಗಿ ಸ್ವಲ್ಪ ಮುಂದಕ್ಕೆ ಹೋದರೆ ನಮಗೆ ರಾಹುಗ್ರಹದ ದರ್ಶನ ಆಗತ್ತೆ. ರಾಹುಗ್ರಹಕ್ಕೆ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನು ನಾವು ಅರ್ಪಿಸ್ಬೇಕಾಗತ್ತೆ. ಇನ್ನು ಬಣ್ಣ ಯಾವುದು ಅಂತ ಕೇಳೋದಾದರೆ ಕಪ್ಪು ಬಣ್ಣ. ಇನ್ನು ಕೊನೆಯ ಗ್ರಹ ಇವಾಗ ಕೇತು ದರ್ಶನ ಮಾಡೋದಕ್ಕೆ ಅಂತ ನಾವು ಬಂದಿದ್ದೀವಿ. ಕೇತುವಿಗೆ ಯಾವ ಧಾನ್ಯವನ್ನು ನಾವು ಅರ್ಪಿಸ್ಬೇಕು ಅಂತಂದರೆ ಹುರುಳಿ ಕಾಳನ್ನು ಅರ್ಪಿಸ್ಬೇಕಾಗತ್ತೆ. ಹಾಗೆ ಯಾವ ಬಣ್ಣ ಅಂತಂದರೆ ಬೂದು ಬಣ್ಣ. ಎಲ್ಲ 9 ಗ್ರಹಗಳ ದರ್ಶನ ಮಾಡ್ಕೊಂಡಿದ ನಂತರ ಇವಾಗ ನಾವು ದಂಪತಿ ಸಮೇತವಾಗಿರುವಂಥ ಆಂಜನೇಯನ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ದರ್ಶನ ಮಾಡ್ಕೊಂಡಿದ ನಂತರ ನವಧಾನ್ಯವನ್ನು ತೊಗೊಂಡು ಬಂದಿರೋವಂಥ ತಟ್ಟೆಯನ್ನು ಇಲ್ಲೇ ಇಡಬೇಕಾಗತ್ತೆ. ಹಾಗೆ ಬೆಲ್ಲದ ದೀಪ ಏನು ಹಚ್ಚಿದ್ರಲ್ಲ ಆ ಬೆಲ್ಲವನ್ನು ಕೂಡ ಅಲ್ಲೇ ಬಿಟ್ಬಿಟ್ಟು ಬರಬೇಕಾಗತ್ತೆ. ಆ ಬೆಲ್ಲಗಳನ್ನು ಹಾಗೆ ನವಧಾನ್ಯಗಳನ್ನು ಇಲ್ಲಿ ದಾಸೋಹ ಅಂದರೆ ಅನ್ನ ಪ್ರಸಾದ ಮಾಡ್ತಾರಲ್ಲ ಅದಕ್ಕೆ ಬಳಸ್ಕೋತಾರೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ನಮಗೆ ಪಂಚಮುಖಿ ಆಂಜನೇಯ ದೇವರ ದರ್ಶನವನ್ನು ಮಾಡೋದಕ್ಕೆ ಸಿಗತ್ತೆ. ತುಂಬಾ ಅದ್ಭುತವಾಗಿದೆ ದೇವರ ವಿಗ್ರಹ. ದೇವರನ್ನ ದರ್ಶನ ಮಾಡ್ಕೊಳ್ಳಿ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ಮೆಟ್ಲುಗಳು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮೆಟ್ಲುಗಳನ್ನು ಹತ್ಕೊಂಡು ಮೇಲ್ಗಡೆ ನಾವು ದೇವರ ಪಾದವನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ಕೋಬೋದು. ಇದಕ್ಕೆ ಸಪ್ರೇಟಾಗಿ ಟಿಕೆಟ್ ತೊಗೋಬೇಕಾಗತ್ತೆ, 10 ರೂಪಾಯಿ ಒಬ್ಬರಿಗೆ. ಟಿಕೆಟ್ ತೊಗೊಂಡು ಇವಾಗ ಮೇಲೆ ಬರ್ತಾ ಇದ್ದೀವಿ. ಇಲ್ಲಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಬರೋದಾದರೆ ಖಂಡಿತ ಬರ್ಬೋದು. ಆದರೆ ಇಲ್ಲಿಂದ ಅಷ್ಟೊಂದೇನು ಚೆನ್ನಾಗಿ ಕಾಣಿಸೋದಿಲ್ಲ ಆಂಜನೇಯ ವಿಗ್ರಹ. ಕೆಳಗಡೆನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಫೋಟೋನೂ ಅಷ್ಟೇ ಕೆಳಗಿಂದನೇ ಚೆನ್ನಾಗಿ ಬರುತ್ತೆ ಫೋಟೋಸು. ಮೇಲ್ಗಡೆಯಿಂದ ವಿಡಿಯೋ ಕವರ್ ಮಾಡಿದ್ದೀನಿ ನೋಡಿ, ಈ ರೀತಿ ಕಾಣಿಸುತ್ತೆ. ಮುಖ ಎಲ್ಲ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಇಲ್ಲಿ ನಾನು ನಿಮ್ಮ ಜೊತೆ ಒಂದು ವಿಷಯನ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನೆಂದರೆ ಇತ್ತೀಚೆಗೆ ಫೇಮಸ್ ಆಗಿರುವಂಥ ಈ ದೊಡ್ಡ ದೊಡ್ಡ ಸ್ಟ್ಯಾಚ್ಯುಗಳನ್ನು ಮಾಡಿ ದೇವಸ್ಥಾನಗಳನ್ನು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಫೇಮಸ್ ಮಾಡ್ತಾ ಇರೋವಂಥ ದೇವಸ್ಥಾನಗಳೇನಿದೆ ಇದೆಲ್ಲ ಸ್ವಲ್ಪ ಬಿಸ್ನೆಸ್ ಮೈಂಡೆಡ್ ದೇವಸ್ಥಾನಗಳು ಅಂತ ನನಗನ್ನಿಸುತ್ತೆ. ಭಕ್ತಿನೇ ಬೇರೆ, ವ್ಯಾಪಾರನೇ ಬೇರೆ. ಭಕ್ತಿ ಹೆಸರಲ್ಲಿ ವ್ಯಾಪಾರ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಈ ಥರದ ಜಾಗಗಳಿಗೆ ಹೋದಾಗ ಸ್ವಲ್ಪ ನಾವು ಕೂಡ ಬುದ್ಧಿ ಉಪಯೋಗಿಸಿ ದೇವ್ರ ಮೇಲೆ ಭಕ್ತಿ ಎಷ್ಟಿದೆಯೋ ಅಷ್ಟನ್ನು ಮಾತ್ರನೇ ತೋರ್ಪಡಿಸ್ಕೊಂಡು ಬೇರೆದನ್ನೆಲ್ಲ ಎಕ್ಸ್ಟ್ರಾ ಮಾಡದೆ ವಾಪಸ್ ಬರೋದು ಒಳ್ಳೆಯದು. ಎಷ್ಟೋ ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನಗಳು ನಮ್ಮ ದೇಶದಲ್ಲಿ ತುಂಬಾ ಜಾಸ್ತಿ ಇದೆ. ಆ ದೇವಸ್ಥಾನಗಳ ಇತಿಹಾಸ ಹಿನ್ನೆಲೆ ತುಂಬಾ ಇದೆ. ಆ ದೇವಸ್ಥಾನಗಳೆಲ್ಲ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಆದರೆ ಇತ್ತೀಚೆಗೆ ಮಾಡಿರುವಂಥ ಕೆಲವೊಂದು ದೇವಸ್ಥಾನಗಳು, ಅದರಲ್ಲೂ ಈ ರೀತಿ ದೊಡ್ಡ ದೊಡ್ಡ ಸ್ಟ್ಯಾಚ್ಯುಗಳನ್ನು ಮಾಡಿ ಅವುಗಳನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಸುಮಾರು ದೇವಸ್ಥಾನಗಳು, ಇದೊಂದೇ ಅಂತ ಹೇಳ್ತಾ ಇಲ್ಲ.
ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಆಗಿರ್ಬೋದು, ಕಾಟೇರಮ್ಮ ದೇವಸ್ಥಾನ ಆಗಿರ್ಬೋದು, ಈ ದೇವಸ್ಥಾನ ಆಗಿರ್ಬೋದು, ಇಲ್ಲೆಲ್ಲ ಒಳಗಡೆ ಸುಮ್ಮನೆ ಒಂದು ತೆಂಗಿನಕಾಯಿ ಕಟ್ಟಿ 400 ರೂಪಾಯಿ ಇಸ್ಕೊಳ್ಳೋ ಅಂಥದ್ದು, ಅಥವಾ ಈ ದೇವಸ್ಥಾನದಲ್ಲಿ ನವಗಳಿಗೆ ಇಡೋವಂಥ ನವಧಾನ್ಯಗಳಿಗೆ 100 ರೂಪಾಯಿ, ಎಳ್ಬತ್ತಿ ಬೆಲ್ಲದ ದೀಪ ಹಚ್ಚೋದಕ್ಕೆ 100 ರೂಪಾಯಿ, ಪಂಚಮುಖಿ ದೇವಸ್ಥಾನದ ಮುಂದೆ 5 ಮಣ್ಣಿನ ದೀಪ ಇಟ್ಬಿಟ್ಟು ಅದನ್ನು ಹಚ್ಚೋದಕ್ಕೆ 100 ರೂಪಾಯಿ ಇಸ್ಕೊತಾರೆ. ದೇವ್ರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡೋದಕ್ಕೆ ಅದಕ್ಕೆ ಸಪ್ರೇಟು 100-150 ರೂಪಾಯಿ ಇಸ್ಕೊತಾರೆ. ಅದಾದಮೇಲೆ ದೇವರ ತಾಯ್ತವನ್ನು ಕಟ್ಸ್ಕೊಳ್ಳಿ ಅಂತ ಅದಕ್ಕೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಜೊತೆಗೆ ಒಳಗಡೆ ಕರುಂಗಾಲಿ ಮಾಲೆ, ರುದ್ರಾಕ್ಷಿ ಮಾಲೆನೆಲ್ಲನೂ ಮಾರ್ತಾಯಿದ್ರು. ಮತ್ತು ಮೇಲೋಗಿ ದೇವರ ನೋಡ್ಕೊಂಡು ಬರೋದಕ್ಕೆ ಅಂತ ಸಪ್ರೇಟ್ ಟಿಕೆಟು. ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ಒಂದು ದೇವಸ್ಥಾನವನ್ನು ಬಿಸ್ನೆಸ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಎದ್ದು ಕಾಣಿಸುತ್ತೆ ನಮಗೆ. ಹಾಗಂತ ದೇವಸ್ಥಾನಕ್ಕೆ ಹೋಗಲೇಬೇಡಿ ಅಂತ ಖಂಡಿತವಾಗ್ಲೂ ಹೇಳಲ್ಲ ನಾನು. ಯಾಕಂದರೆ ಎಲ್ಲ ದೇವಸ್ಥಾನಕ್ಕೂ ಹೋಗಬೇಕು, ದೇವರ ದರ್ಶನ ಮಾಡ್ಕೊಬೇಕು. ನಮಗೇನಾದರೂ ಇಷ್ಟ ಇದ್ದರೆ ಹುಂಡಿಗೋ ಅಥವಾ ಆರತಿ ತಟ್ಟೆಗೋ ದುಡ್ಡನ್ನು ಹಾಕಿ ದೇವರ ಹತ್ರ ನಮ್ಮ ಮನಸ್ಸಿನಲ್ಲಿ ಇರೋದನ್ನು ಕೇಳಿಕೊಂಡು ವಾಪಸ್ ಬರ್ತಾ ಇರಬೇಕು. ನನ್ನ ಪಾಲಿಸಿ ಇಷ್ಟೇ. ಎಷ್ಟೋ ದೇವಸ್ಥಾನಕ್ಕೆ ನಾವು ಪೂಜೆ ಸಾಮಗ್ರಿಗಳ್ನು ಕೂಡ ತಗೊಂಡೋಗಲ್ಲ. ಯಾಕಂದರೆ ತಗೊಂಡೋಗಿರೋವಂಥ ಹೂವನ್ನೇ ಎಲ್ಲೋ ಹಾಕ್ತಾರೆ, ಕಡ್ಡಿ ಕರ್ಪೂರನೇ ಎಲ್ಲೋ ಬಿಸಾಕ್ಸ್ತಾರೆ, ಮತ್ತು ಅದನ್ನೇ ತೊಗೊಂಡೋಗಿ ಅಂಗಡಿಯವರು ಮತ್ತೆ ವ್ಯಾಪಾರ ಮಾಡ್ತಾರೆ. ಇದನ್ನು ಕಣ್ಣಾರೆ ನೋಡಿರೋದ್ರಿಂದ ಕೆಲವೊಂದು ದೇವಸ್ಥಾನಗಳಿಗೆ ನಾವು ಪೂಜೆ ಸಾಮಗ್ರಿಗಳನ್ನು ತಗೊಂಡೋಗಲ್ಲ. ನಮಗೇನು ಇಷ್ಟ ಆಗುತ್ತೋ ಅಷ್ಟು ಉಂಡಿಯಲ್ಲಿ ಹಾಕ್ತೀವಿ ಅಥವಾ ಆರತಿ ತಟ್ಟೆಯಲ್ಲಿ ಹಾಕಿ ದೇವರ ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿ ವಾಪಸ್ ಬರ್ತೀವಿ. ದೇವಸ್ಥಾನದ ಒಳಗಡೆ ಈ ರೀತಿ ಎಲ್ಲ ಶುರು ಮಾಡ್ಕೊಂಡಿರೋದಕ್ಕೆ ನಾನು ಒಂದೇನು ಅಬ್ಸರ್ವ್ ಮಾಡಿದೆ ಈ ದೇವಸ್ಥಾನದಲ್ಲಿ ಅಂತಂದರೆ, ದೇವಸ್ಥಾನದ ಮುಂದೆನೇ ದೇವ್ರ ದರ್ಶನ ಎಲ್ಲ ಆದಮೇಲೆ ಒಂದು ಟೀ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಟೀ ಕುಡಿತಾ ಕುಳಿತಿದ್ದಾಗ ಒಂದು 2-3 ಜಸ್ಟ್ ಬಂದು ದೇವ್ರ ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ವಾಪಸ್ ಹಾಗೆ ಹೋದ್ರು. ದೇವ್ರ ದರ್ಶನ ಕೂಡ ಮಾಡಲಿಲ್ಲ ಅವರು. ಟೀ ಅಂಗಡಿಯವರು ಕೂಡ ಅದೇ ಹೇಳಿದ್ರು, 100ರಲ್ಲಿ ಒಂದು 50% ಜನ ಮೇಡಮ್ ಒಳಗಡೆ ಹೋಗಿ ದರ್ಶನ ಮಾಡ್ತಾರೆ, ಇನ್ನು ಮಿಕ್ಕಿದವರೆಲ್ಲ ವಾಪಸ್ ಹಾಗೆ ಹೊರಟೋಗ್ತಾರೆ ಅಂತ. ದೇವಸ್ಥಾನದೊಳಗಡೆ ಈ ರೀತಿ ಬಿಸ್ನೆಸ್ ಶುರು ಮಾಡಿದ್ರೆ ಭಕ್ತಿ ಅನ್ನೋದು ಖಂಡಿತವಾಗ್ಲೂ ಬರೋದಿಲ್ಲ. ದೊಡ್ಡದಾಗಿರೋ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ, ಅಲ್ಲೋಗಿ ಒಂದು ಫೋಟೋನೋ ವಿಡಿಯೋನೋ ತೊಗೊಂಡು ವಾಪಸ್ ಹೋಗೋಣ ಅನ್ನೋದೇ ಎಲ್ಲರೂ ಮೈಂಡಿಗೂ ಬರುತ್ತೆ. ಇಲ್ಲಿ ಟೀ ಅಂಗಡಿಯವರು ಏನು ಹೇಳ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಷ್ಟು ವರ್ಷ ಆಯಿತು? ಹೌದಾ? ನೋಡಕ್ ಬಂದವರು ಅಂಗಡಿ ಮಾಡ್ಕೊಂಡು ರೂಮ್ ಖಾಲಿ ಇತ್ತು, ಅಂಗಡಿ ಖಾಲಿ ಇತ್ತು ಅಂತ ಬೋರ್ಡ್ ಹಾಕಿದ್ರಾ? ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕೇಳ್ಬಿಟ್ಟು ಹಾಕಿದ್ರ? ಫೋನ್ ಮಾಡಿದ್ವಿ. ಫೋನ್ ಮಾಡಿ ಎಷ್ಟು ಬಾಡಿಗೆ ಅಂತ ಕೇಳಿದ್ರಾ? ಬಾಡಿಗೆ ಏನು ಬಾಡಿಗೆ ಬಾಡಿಗೆ 50,000 ಅಡ್ವಾನ್ಸ್. ನೀವು ಇಲ್ಲೇ ಬಂದಿದ್ರಾ? ಮೂಲ ಬಂದು ಅರಸೀಕೆರೆ, ಹಾಸನ ಡಿಸ್ಟ್ರಿಕ್ಟ್. ಏನು ಬಜ್ಜಿ, ಚಿರುಮುರಿ, ಸೋಡಾ, ಪಂಚಮುಖಿ ಆಪೋಸಿಟ್ ನಮ್ಮ ಹಾಸನ ಐಸ್ ಕ್ರೀಮ್ ಸಿಗುತ್ತಲ್ಲ. ಪಾಪ ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ಟೀ ಅಂಗಡಿ ಇಟ್ಕೊಂಡಿದ್ದಾರೆ. ಬಜ್ಜಿ, ಚಿರುಮುರಿ ಎಲ್ಲದೂ ಕೂಡ ಇಲ್ಲಿ ಸಿಗತ್ತೆ. ಇವರು ಹಾಸನದಿಂದ ದೇವಸ್ಥಾನ ನೋಡೋದಕ್ಕೆ ಅಂತ ಬಂದಿದ್ರಂತೆ. ಪಾಪ ಏನು ಕೆಲಸ ಇರಲಿಲ್ವಂತೆ ಅವ್ರ ಊರಲ್ಲಿ. ದೇವ್ರ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಇಲ್ಲೊಂದು ಅಂಗಡಿ ಖಾಲಿ ಇದೆ ಅಂತ ಬೋರ್ಡ್ ಹಾಕಿದ್ರಂತೆ. ಆ ಬೋರ್ಡ್ ನೋಡಿ ಅವರು ಕಾಲ್ ಮಾಡಿ ಇಲ್ಲೇ ಒಂದು ಅಂಗಡಿನ ಮಾಡ್ಕೊಂಡಿದ್ದಾರೆ. 9 ತಿಂಗಳಾಯ್ತಂತೆ ಇಲ್ಲಿಗೆ ಶಿಫ್ಟ್ ಆಗಿ, ಫ್ಯಾಮಿಲಿ ಸಮೇತ ಇಲ್ಲಿ ಶಿಫ್ಟ್ ಆಗಿದ್ದಾರೆ. ಅವರೇ ಹೇಳ್ತಾ ಇದ್ರು, ಬರೋವಂಥ ಅರ್ಧಕ್ಕರ್ಧ ಜನ ದೇವಸ್ಥಾನದೊಳಗಡೆ ಹೋಗೋದೇ ಇಲ್ಲ, ಹೊರಗಡೆಯಿಂದ ಫೋಟೋ ವಿಡಿಯೋ ತಗೊಂಡು ವಾಪಸ್ ಹೋಗ್ಬಿಡ್ತಾರೆ ಅಂತ. ಇನ್ನು ಈ ಕ್ಷೇತ್ರದಲ್ಲಿ ಉದ್ಭವ ಬಸವಣ್ಣ ಕೂಡ ಇದೆ ಅಂತ ಹೇಳ್ತಾರೆ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಸೇಮ್ ಬಸವಣ್ಣನ ಆಕಾರದಲ್ಲಿರುವಂತಹ ಒಂದು ಕಲ್ಲನ್ನು ನೀವು ನೋಡ್ಬೋದು. ನಾವು ಅಲ್ಲಿಗೆ ಹೋಗಲಿಲ್ಲ, ಯಾಕಂದರೆ ನಾವು ಬೇರೆ ದೇವಸ್ಥಾನಕ್ಕೂ ಕೂಡ ಹೋಗೋದಿತ್ತು. ಹಾಗಾಗಿ ನಿಮಗೆ ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೀವು ಅದನ್ನು ಕೂಡ ನೋಡಿಕೊಂಡು ಬರ್ಬೋದು. ಇನ್ನು ಈ ದೇವಸ್ಥಾನದ ಹತ್ತಿರದಲ್ಲೇ ನಿಮಗೆ ಚಿಕ್ಕಣ್ಣಸ್ವಾಮಿ ದೇವಸ್ಥಾನ ಕೂಡ ಇದೆ, ಹಾಗೆ ಯಡಿಯೂರು ದೇವಸ್ಥಾನನೂ ಕೂಡ ಇದೆ, ಅದನ್ನು ಕೂಡ ನೋಡ್ಬೋದು. ಹಾಗೆ ಆದಿಚುಂಚನಗಿರಿ ದೇವಸ್ಥಾನ ಕೂಡ ನೋಡ್ತೀರಾ ಅಂದರೂ ಕೂಡ ನೋಡಿಕೊಂಡು ವಾಪಸ್ ಹೋಗ್ಬೋದು. ಒಂದು ದಿನದ ಪ್ರವಾಸವನ್ನು ಮಾಡಿಕೊಂಡ್ರೆ ನಿಮಗೆ 4 ದೇವಸ್ಥಾನವನ್ನು ಕೂಡ ಒಂದೇ ದಿವಸ ಕವರ್ ಮಾಡ್ಬೋದು. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ವದ ಅತಿ ಎತ್ತರದ 161 ಅಡಿ ಎತ್ತರವಾಗಿರುವಂಥ ಪಂಚಮುಖಿ ಆಂಜನೇಯನ ಪ್ರತಿಮೆ, ಹಾಗೆ ಆಂಜನೇಯನ ದೇವಸ್ಥಾನ ಆಗಿರ್ಬೋದು, ಹಾಗೆ ಸತ್ಯ ಶನಿ ಮಂದಿರವನ್ನು ಕೂಡ ತೋರಿಸಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.